ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾನೆ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಒಂದು 3 ಎಕರೆ 15 ಕುಂಟ ರೆಡ್ ಸಾಯಿಲ್ ಇರುವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರೋಂಥ ಲೊಕೇಶನ್ಲಿರೋದು, ಪ್ಯೂರ್ ರೆಡ್ ಸಾಯಿಲ್ ಇದೆ. ನಾಳೆ ನೀವು ಮನೆ ಮಾಡಿ ವಾಸ ಮಾಡ್ತೀನಿ ಅಂದರೆ ಸೆಕ್ಯೂರಿಟಿ ಇರೋವಂಥ ಸೂಪರ್ ಲ್ಯಾಂಡ್, ಪ್ಯೂರ್ ರೆಡ್ ಸಾಯಿಲ್ ಇದೆ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ಕೆಲವು ಜನ ಬರೀ ತಮ್ಮನೇಲಿ ನೋಡ್ಬಿಟ್ಟೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ಎತ್ತ ಅಂತ. ದಯಮಾಡಿ ವಿಡಿಯೋ ನೋಡಿ. ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ರೇಟು, ಕಿಲೋಮೀಟರ್ಸು, ಡಿಸ್ಟೆನ್ಸ್ ಆಗಲಿ ಪ್ರತಿಯೊಂದು ಡೀಟೇಲ್ಸು ಹಾಕಿರ್ತೀನಿ. ಇದು ನ್ಯಾಷನಲ್ ಹೈವೇಂದ 7 ಕಿಲೋಮೀಟ್ರ್ ಇದೆ, ಮೈಸೂರಿಂದ 40 ಕಿಲೋಮೀಟ್ರ್ ಇದೆ, ಬೆಂಗಳೂರಿಂದ 165 ಕಿಲೋಮೀಟ್ರ್ ಆಗುತ್ತೆ. 165 ಫ್ರಮ್ ಬ್ಯಾಂಗ್ಳೂರು. ವಿಲೇಜಿಗೆ ಅಟ್ಯಾಚ್ ಆಗಿರೋಂಥದ್ದು ಬಸ್ ರೂಟು, ಅಂದರೆ ಇಲ್ಲೆಲ್ಲ ಬಸ್ಗಳು ಓಡಾಡ್ತವೆ. ಟ್ರಾನ್ಸ್ಪೋರ್ಟೇಷನ್ಗೆ ಏನು ತೊಂದರೆ ಇಲ್ಲ ಆಗಿದ್ದೆ, ಚೆನ್ನಾಗಿದೆ. ರೋಡ್ ಆಗಲಿ ಪ್ರತಿಯೊಂದಾಗಲಿ ಆಕ್ಸಿಸ್ ಚೆನ್ನಾಗಿದೆ. ಜನರ ಪ್ರಾಪರ್ಟಿ, ಇದು ಲಿಂಗಾಯತ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಏನು ಬೇಕು ಖಂಡಿತ ನಾವು ಕೊಡೋಣ. ಎಲ್ಲ ಡಾಕ್ಯುಮೆಂಟ್ಸು ಲೀಗಲ್ಗೆ ಏನು ಬೇಕು ನಾವು ಒದಗಿಸ್ಕೊಡ್ತೇವೆ. ಇದು ನಮ್ಮ ಜವಾಬ್ದಾರಿ. ಪಾರ್ಟಿ ಬಂದು ರೇಟ್ ಹೇಳ್ತಿರೋದು ಪರ್ ಎಕರ್ 25 lakhs, 25 ಲಕ್ಷ ಒಂದು ಎಕರೆ ಹೇಳ್ತಾಯಿದ್ದಾರೆ. ಕುಂತ್ಕೊಂಡ್ರೆ ನೆಗೋಷಿಯಬಲ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಹತ್ರ ಮಾತಾಡ್ಸೋಣ, ನೋಡೋಣ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅನ್ಕೋತೀನಿ. 1-2 ಹೆಚ್ಚು ಕಮ್ಮಿ ಆಗ್ಬೋದೇನೋ ಪರ್ ಎಕರ್ಗೆ. ಓನರ್ ಹತ್ರ ಡೈರೆಕ್ಟಾಗಿ ಮಾತುಕತೆ ಕೂರಿಸ್ಮೇಲೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳಿರೋದು 25 ಲಕ್ಷ ಕೊಡಿಸಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ನೆಗೋಷಿಯಬಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಯಿತು, ಎದುರುಗಡೆ ಕೂರಿಸಿ ಅಂತ ಹೇಳಿದರೆ ಖಂಡಿತ ಒಂದು ಒಳ್ಳೆ ರೇಟ್ಗೆ ಮಾಡಿಕೊಡೋಣ. ನಮ್ಮದು 2% ಕಮಿಷನ್ ಇರುತ್ತೆ, ನಿಮಗೆ ಗೊತ್ತು. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ನು ಕೂಡ ಯಾರು ಜಮೀನು ಪರ್ಚೇಸ್ ಮಾಡಬೇಕು ಅಂತಾರೆ, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ರಿಲೇಟಿವ್ಸ್ ಆಗ್ಬೋದು, ಅವ್ರಿಗೆ ಶೇರ್ ಮಾಡಿ. ಖಂಡಿತ ನಿಮ್ಗೊಂದು ಒಳ್ಳೆ ಲ್ಯಾಂಡ ನಮ್ಮ ಕಡೆಯಿಂದ ಮಾಡಿಕೊಡೋಣ. ನಿಮಗೆ ಸಮಾಧಾನ ಆಗೋ ರೀತಿಯೇ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಜೊತೆ ಇದ್ದು ನಾವು ಸಪೋರ್ಟ್ ಮಾಡ್ತೇವೆ. ನಮ್ಮ ಹತ್ರ ಪ್ರೀವಿಯಸ್ ಲ್ಯಾಂಡ್ ಬೈ ಮಾಡಿರೋರೆಲ್ಲ ಹೆಂಗೆ ಅಂದರೆ, ಡೈರೆಕ್ಟ್ ನಮ್ಮ ಹತ್ರ ಬಂದು ನೋಡಿ ನಮ್ಮ ರಿಕ್ವೈರ್ಮೆಂಟ್ ಹಿಂಗಿದೆ, ನಮಗೆ ಈ ಥರ ಲ್ಯಾಂಡ್ ಕೊಡಿಸಿ ಅಂತ ನೇರವಾಗಿ ಹೇಳಿರ್ತಾರೆ. ನಾವೇನು ಮಾಡ್ತೀವಿ, ಅವ್ರಿಗೋಸ್ಕರ ನಮ್ಮ ಗ್ಯಾರಂಟಿ ಆದಮೇಲೆ ಫೋಕಸ್ ಮಾಡಿ ವರ್ಕ್ ಮಾಡಿ ಅವ್ರಿಗೆ ಖಂಡಿತ ಲ್ಯಾಂಡ್ ಕೊಡಿಸಿದ್ದೇವೆ. ನಮ್ಗೆ ಅದೇ ಒಂದು ಖುಷಿ. ಅಂದರೆ ಅದು ಹೊರತುಪಡಿ ಸುಮ್ಮನೆ ಫೋನ್ ಮಾಡೋದು, ಕಾಟಾಚಾರಕ್ಕೆ ಫೋನ್ ಮಾಡೋದು ತುಂಬ ಜನ ಇದ್ದಾರೆ. ಕೆಲವೊಂದು ಪ್ರಾಪರ್ಟಿ ಬಗ್ಗೆ ನಾವು ಲೊಕೇಶನ್ ಆಗಲಿ ಅಥವಾ ಜಾಗನಾಗಲಿ ಊರಾಗಲಿ ಹೇಳ್ತಾ ಇಲ್ಲ. ಕಾರಣ ಏನಂತಂದರೆ, ಫೋನಲ್ಲೇ ನಮಗೆ ಗೊತ್ತಾಗಲ್ಲ ರಿಯಲ್ ಬೈಯರ್ ಯಾರು, ಫೇಕ್ ಪೀಪಲ್ ಯಾರು, ಅಥವಾ ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬಂದಿರೋಂಥ ಇನ್ನೊಬ್ಬ ವ್ಯಕ್ತಿಗಳು ಕೆಲವು ಜನ ಇರ್ತಾರೆ. ನಮ್ಮನ್ನು ತುಳಿದ್ಬಿಟ್ಟು ತಾವು ಮೇಲೆ ಬರಬೇಕು ಅಂತ, ಅಂಥ ವ್ಯಕ್ತಿಗಳು ಯಾರೋ ಇರ್ಬೋದು ಅನ್ನೋದು ಕೂಡ ಗೊತ್ತಾಗಲ್ಲ ಫೋನಲ್ಲಿ. ಅದರಿಂದ ನಾವು ರಿಯಲಾಗಿ ಇಂಥ ಊರು ಇಂಥ ಜಾಗ ಅಂತ ಹೇಳೋಕ್ಕಾಗಲ್ಲ. ದಯಮಾಡಿ ಕ್ಷಮಿಸಿ. ನೇರವಾಗಿ ಬನ್ನಿ, ಒಂದು ಪರಿಚಯ ಆಗಿ ವಿಶ್ವಾಸ ಬಂದಮೇಲೆ ಖಂಡಿತ ನಿಮಗೆ ಲೊಕೇಶನ್ನು ಕಳಿಸ್ಕೊಡ್ತೇವೆ. ನಿಮ್ಮ ಡೈರೆಕ್ಟಾಗಿ ಎಲ್ಲ ಪ್ರತಿಯೊಂದು ವಿಚಾರ ತಿಳಿಸ್ಕೊಡ್ತೇವೆ. ನಾವು ಲ್ಯಾಂಡ್ ತೋರಿಸಾದ್ಮೇಲೆ ರಿಯಲ್ಲಾಗಿ ಓನರ್ ಹತ್ರ ಕೂರಿಸ್ತೇವೆ, ನೇರ ಬೈಯರ್ ಹತ್ರ ಮಾತಾಡ್ತೇವೆ, ಸೆಲ್ಲರ್ ಹತ್ರ ಮಾತಾಡ್ತೇವೆ. ಅದರಿಂದ ದಯಮಾಡಿ ಯಾರು ಅನುಮಾನ ಪಡೆದೇ ಒಂದೊಳ್ಳೆ ರೀತಿ, ಒಂದೊಳ್ಳೆ ಉದ್ದೇಶದಿಂದ ಬನ್ನಿ. ಖಂಡಿತ ನಿಮ್ಗೊಂದೊಳ್ಳೆ ಲ್ಯಾಂಡ್ ಮಾಡ್ಕೊಡೋಣ. ಮತ್ತು ಕಾಟಾಚಾರಕ್ಕೆ ಫೋನ್ ಮಾಡೋರು, ಕಾಟಾಚಾರಕ್ಕೆ ಬರೋರು ದಯಮಾಡಿ ಕ್ಷಮಿಸಿ ಅಂತ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಬೈಯರ್ಸ್ಗಳಿಗೆ ನೀವು ಅಡ್ಡಿ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಕೆಲವೊಂದು ಸಾರಿ ನಾವು ಇಂಥ ಫೇಕ್ ಪೀಪಲಿಂದ ಬೇಜಾರಾಗ್ಬಿಟ್ಟು ನಮ್ಮದು ಮೈಂಡ್ ಚೇಂಜ್ ಆಗಿ ಒಂದು ಒಳ್ಳೆ ಬೈಯರ್ಸು ಕಳ್ಕೊಂಡಿರೋಂಥ ನಿದರ್ಶನಗಳು ಕೂಡ ಇವೆ. ಅದರಿಂದ ದಯಮಾಡಿ ನಮಗೆ ಅಂಥ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ನೀವು ತುಂಬಾ ಕ್ಲಿಯರಾಗಿ ಇಂಟ್ರೆಸ್ಟ್ ಇದ್ದು ಎಲ್ಲದಕ್ಕೂ ರೆಡಿ ಇದ್ದೀರ ಅಂದರೆ ಮಾತ್ರ ದಯಮಾಡಿ ವಿಸಿಟ್ ಮಾಡಿ ಮತ್ತು ಫೋನ್ ಮಾಡಿ. ಖಂಡಿತ ನಿಮ್ಗೊಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡೋಣ. ಯಾರಾದರೂ ಮನಸ್ಸಿಗೆ ನನ್ನ ಮಾತಿಂದ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಕಾರಣ ಏನಂತಂದರೆ, ನಮ್ಮದು ಕೂಡ ಒಂದು ಜೀವನ ಇದೆ, ನಮ್ಮದು ಕೂಡ ಒಂದು ಲೈಫ್ ಇದೆ. ಕಳೆದ ಹೋದ ಸಮಯ ಮತ್ತೆ ಬರಲ್ಲ. ನಮ್ಮ ಸಮಯನ ದಯಮಾಡಿ ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಓಡಾಟ, ನಮ್ಮ ಕಷ್ಟ ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ದಯಮಾಡಿ ನೀವು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬನ್ನಿ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕರೆ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.